ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ಅಕ್ಕಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆರ್ಭಟಕ್ಕೆ ಮನೆಯೊಂದು ಕುಸಿತ ಆಗಿದೆ. ಮಂಗಳೂರು ಹೊರವಲಯದ ಪಚ್ಚನಾಡಿ ಸಮೀಪದಲ್ಲಿ ನಡೆದಿರುವಂತಹ ಘಟನೆ ಇದು. ತೀವ್ರ ಮಳೆಗೆ ಮನೆ ನೋಡ್ತಾ ಇದ್ದಂತೆ ಕುಸಿತವಾಗಿದೆ. ಪಚ್ಚನಾಡಿ ಸಮೀಪದ ಶಿವಾಜಿ ನಗರದಲ್ಲಿ ಮನೆ ಕುಸಿತ ಆಗಿದೆ. ಮನೆ ಗೋಡೆ ಕುಸಿತವಾಗಿದೆ. ಇನ್ನು ಮಳೆಯ ರಭಸಕ್ಕೆ ತಗ್ಗು ಪ್ರದೇಶದ ಮನೆಗಳಿಗೆ ಅಪಾರ ಪ್ರಮಾಣದಲ್ಲಿ ನೀರು ನುಗ್ಗುವ ಭೀತಿ ಕೂಡ ಎದುರಾಗ್ತಾ ಇದೆ. ಇನ್ನು ತಗ್ಗು ಪ್ರದೇಶದಲ್ಲಿ ವಾಸವಿದ್ದಂತಹ ಸುಜಾತ ಎಂಬವರ ಮನೆಗೆ ಹಾನಿ ಉಂಟಾಗಿದೆ. ಧಾರಾಕಾರವಾಗಿ ಆಗ್ತಿರುವಂತಹ ಮಳೆಗೆ ಏಕಾಏಕಿ ಮನೆ ಬಿರುಕು ಬಿಟ್ಟಿದೆ. ಮನೆಯ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ. ಹೀಗಾಗಿ ಅಪಾಯವನ್ನು ಅರಿತುಕೊಂಡು ಮೊದಲೇ ಮನೆಯಿಂದ ಮಹಿಳೆ ಹೊರಗೋಡಿ ಬಂದಿದ್ದಾಳೆ. ಮನೆಯಲ್ಲಿ ಇದ್ದಂತಹ ವಿದ್ಯುತ್ ಉಪಕರಣ, ಅಡುಗೆ ಸಾಮಗ್ರಿಗಳಿಗೆ ತೀವ್ರ ಹಾನಿ ಉಂಟಾಗಿದೆ. ಇನ್ನು ಆ ಮನೆಗೆ ಒಂದು ಬಿರುಕು ಕಂಡು ಬರ್ತಾ ಇದ್ದಂತೆ ಮನೆಯಲ್ಲಿ ಮಹಿಳೆ ಮನೆಯಿಂದ ಹೊರಗೋಡಿ ಬಂದು ತನ್ನ ಜೀವ ಉಳಿಸ್ಕೊಂಡಿದ್ದಾರೆ. ಯಾವುದೇ ಒಂದು ಸಾವು ನೋವುಗಳು ಸಂಭವಿಸಿಲ್ಲ. ಆದರೆ ಅಪಾರ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ ಅಂತ ಕುಟುಂಬಸ್ಥರು ಅಳಲು ತೋಡ್ಕೊಳ್ತಾ ಇದ್ದಾರೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಇನ್ನೂ ಅನೇಕ ಮನೆಗಳು ತಗ್ಗು ಪ್ರದೇಶದಲ್ಲಿದ್ದಾವೆ. ಹೀಗಾಗಿ ಬೇರೆ ಮನೆಗಳಿಗೂ ಮಳೆ ನೀರು ನುಗ್ಗುವಂತಹ ಒಂದು ಭೀತಿ ಎದುರಾಗ್ತಾ ಇದೆ. ತೀವ್ರ ಒಂದು ಮಳೆಗೆ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿ ನಷ್ಟ ಉಂಟಾಗ್ತಾ ಇದೆ. ಮಂಗಳೂರಿನಲ್ಲಿ ಸಂಭವಿಸಿರುವಂತಹ ಮಳೆಯ ಅವಾಂತರದಿಂದ ಅನೇಕ ಜನರ ಬದುಕು ಒಂದು ರೀತಿ ದುಸ್ತರವಾಗಿದೆ. ಇಲ್ಲೇ ಸಮೀಪದ ಪಚ್ಚನಾಡಿ ಅನ್ನುವಂಥ ಪ್ರದೇಶದ ಶಿವಾಜಿನಗರ ಎಂಬಲ್ಲಿ ಒಂದು ಮನೆ ಅರ್ಧಕರ್ಧ ಕುಸಿದು ಬಿದ್ದಿದೆ. ಮನೆಯ ಒಂದು ಸೈಡ್ ಕುಸಿದು ಬಿದ್ದು ಇಡೀ ಮನೆಯ ಒಂದು ಸೈಡ್ ಧರಾಶಾಯಿ ಆಗಿರುವಂಥದ್ದು ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು. ಇದು ಶಿವಾಜಿನಗರ ಸಮೀಪದಲ್ಲಿರುವಂತಹ ಒಂದು ಮನೆಯ ಒಂದು ಭಾಗದ ಆವರಣ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಅಂದರೆ ಒಂದು ಮನೆಯ ಇಡೀ ಸೈಡ್ ಏನಿದೆ, ಒಂದು ಗೋಡೆ ಏನಿದೆ, ಆ ಗೋಡೆ ಸಂಪೂರ್ಣವಾಗಿ ಕುಸಿದು ಬಿದ್ದಿದೆ. ನಿನ್ನೆ ರಾತ್ರಿ ಸಂಭವಿಸಿರುವಂತಹ ಒಂದು ದುರಂತ ಇದು. ರಾತ್ರಿ ಧಾರಾಕಾರವಾಗಿ ಬಹಳ ಮಳೆ ಆಗ್ತಾ ಇತ್ತು. ನಗರದಾದ್ಯಂತ ಪ್ರಮುಖವಾಗಿ ಒಂದು ಇಳಿಜಾರು ಪ್ರದೇಶಗಳು ಏನಿದೆಯೋ ಅಲ್ಲೆಲ್ಲವೂ ಕೂಡ ಒಂದು ರೀತಿ ಅಪಾಯಕಾರಿ ಸ್ಥಿತಿ ಇತ್ತು. ಅನೇಕ ಮನೆಗಳು ಕುಸಿದು ಬಿದ್ದಂಥ ಘಟನೆಗಳು ನಡೆದಿದೆ. ಸೊ ಇವತ್ತು ಇಲ್ಲಿ ಕೂಡ ಈ ಥರ ಒಂದು ಅಪಾಯಕಾರಿ ಸ್ಥಿತಿ ನಿರ್ಮಾಣವಾಗಿದೆ. ಇದೊಂದು ರೀತಿ ಇಳಿಜಾರು ಪ್ರದೇಶ ಇದು. ಕೆಳಭಾಗದಲ್ಲೂ ಕೂಡ ಸಾಕಷ್ಟು ಮನೆಗಳಿವೆ, ನೋಡ್ತಾ ಹೋಗ್ಬೋದು. ಸೊ ಈ ಮನೆಯ ಗೋಡೆ ಕುಸಿದು ಬಿದ್ದಂಥ ಪರಿಣಾಮ ಕೆಳಭಾಗದ ಮನೆಯ ಮೇಲೂ ಕೂಡ ಅದು ಕುಸಿದು ಬಿದ್ದಿರುವಂಥದ್ದು. ಈ ಮನೆಯ ಒಡತಿ ಅವರು ಒಬ್ಬರೇ ಮನೆಯಲ್ಲಿ ರಾತ್ರಿ ಇದ್ದರು. ರಾತ್ರಿ ತಮ್ಮ ಪಾಡಿಗೆ ತಾವು ಇಲ್ಲಿ ಮಲಗಿದ್ದಂಥ ಸಂದರ್ಭದಲ್ಲಿ ಏಕಾಏಕಿ ಒಂದು ಸದ್ದು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಗೋಡೆ ಕ್ರ್ಯಾಕ್ ಬಿದ್ದ ರೀತಿಯಲ್ಲಿ. ತಕ್ಷಣ ಅವರು ಅಲರ್ಟ್ ಆಗ್ತಾರೆ. ಅಲರ್ಟ್ ಆಗಿ ಮನೆಯಿಂದ ಹೊರ ಓಡಿ ಬರ್ತಾರೆ. ಅವರು ಓಡಿ ಬರುವಂಥ ಒಂದು ಕ್ಷಣಾರ್ಧದಲ್ಲೇ ಸಂಪೂರ್ಣವಾಗಿ ಮನೆ ಕುಸಿದು ಬೀಳುತ್ತೆ. ಆದರೆ ಅದೃಷ್ಟವಶಾತ್ ಯಾವುದೇ ರೀತಿಯ ಒಂದು ಹಾನಿ ಅನ್ನುವಂಥದ್ದು ಇಲ್ಲಿ ಮನೆಯವರಿಗೇನು ಸಂಭವಿಸಿಲ್ಲ. ಆದರೆ ಮನೆ ಸಂಪೂರ್ಣವಾಗಿ ಕುಸಿದು ಬಿದ್ದಿರುವಂಥದ್ದು. ಇಲ್ಲಿ ಇನ್ನು ವಾಸ ಮಾಡೋದಕ್ಕೆ ಯಾವುದೇ ರೀತಿಯೂ ಕೂಡ ಇದು ಯೋಗ್ಯವಾಗಿಲ್ಲ ಮತ್ತು ಇನ್ನೂ ಕೂಡ ಇದು ಒಂದು ರೀತಿ ಅಪಾಯಕಾರಿಯ ಸ್ಥಿತಿಯಲ್ಲೇ ಇದೆ. ಯಾಕಂದರೆ ಈ ಮನೆಯಿಂದ ಕೆಳಭಾಗದ ಮನೆಯವರಿಗೂ ಕೂಡ ಒಂದು ರೀತಿ ಅಪಾಯ ಸಂಭವಿಸುವಂಥ ಸಾಧ್ಯತೆ ಇದೆ. ನೀವು ನೋಡ್ಬೋದು, ಸಾಕಷ್ಟು ಮನೆಗಳು ಕೆಳಭಾಗದಲ್ಲೂ ಕೂಡ ಇದೆ. ಅದೃಷ್ಟವಶಾತ್ ಇಷ್ಟು ದೊಡ್ಡ ಅನಾಹುತ ಸಂಭವಿಸಿದರೂ ಕೂಡ ಯಾರಿಗೂ ಕೂಡ ಏನೂ ಆಗಿಲ್ಲ. ಹಾಗಾಗಿ ಜನ ಬಹಳಷ್ಟು ಎಚ್ಚೆತ್ತುಕೊಳ್ಬೇಕಾಗಿದೆ. ಯಾಕಂದರೆ ಒಂದು ರೀತಿ ಇದು ಇಳಿಜಾರು ಪ್ರದೇಶ. ಈ ಇಳಿಜಾರು ಪ್ರದೇಶದ ತಪ್ಪಲಿನಲ್ಲಿರುವಂತಹ ಮನೆಯವರೆಲ್ಲರೂ ಕೂಡ ಇದೇ ರೀತಿಯ ಒಂದು ಸಿಚುವೇಶನ್ ಫೇಸ್ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿ ನಡೆದಂಥ ಘಟನೆ ಏನು, ಯಾವ ಥರ ಮನೆಯ ಒಡತಿ ಅಪಾಯದಿಂದ ಪಾರಾದರು, ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಅವರೇ ಇದ್ದಾರೆ. ಮೇಡಮ್, ಏನಾಯಿತು ರಾತ್ರಿ ನಾನು ಮಲಗಿದ್ದೆ. ಆಗ 11 ಗಂಟೆ ದಾಟಿದೆ. ಸಣ್ಣದು ಸಿಮೆಂಟಿದು ತುಂಡು ಬೀಳ್ತಾ ಶಬ್ದ ಕೇಳಿತ್ತು. ಹಾಗೆ ಹೋಗಿ ಲೈಟೆಲ್ಲ ಹಾಕಿ ನೋಡಿದೆ. ಇಲಿಯ ಏನಂತ ಎನಿಸಿದೆ. ಅಂದರೆ ಮತ್ತೆ ಶಬ್ದ ಕೇಳಿತು, ಪಾತ್ರೆಗೆಲ್ಲ ಬೀಳುವುದು. ಮತ್ತೆ ಹೋಗಿ ನೋಡುವಾಗ ಅಲ್ಲಿ ಗೋಡೆ ಎಲ್ಲ ಸ್ವಲ್ಪ ಬಿಟ್ಟಿದೆ. ಆನಂತರ ನಾನು ಹೊರಗೆ ಬಂದು ಅಲ್ಲಿ ಹಿಂದೆ ಮನೆ ಗಣೇಶನನ್ನು ಫೋನ್ ಮಾಡಿ ಕರೀದೆ, ಬಂದು ಸ್ವಲ್ಪ ನೋಡು ಏನೋ ಬೀಳ್ತಾ ಉಂಟು ಅಂತ. ಅವನು ಬಂದೆ ನೋಡುವಾಗ ಹೊರಗಿದ್ದೆ, ಇಬ್ಬರು ಸಹ ಎಲ್ಲ ಬಿತ್ತು ಕೆಳಗಡೆ. ಹಾಗೆ ನಿಮಗೇನಾದರೂ ಮುಂಚೆ ಏನಾದರೂ ಅಪಾಯದ ಮುನ್ಸೂಚನೆ ಇತ್ತಾ ಈ ಥರ ಆಗಬಹುದು? ಗೋಡೆ ಬಿಟ್ಟಿತ್ತು ನೆಲ ಸೈಡಲ್ಲ. ಅದಕ್ಕೆ ಸ್ವಲ್ಪ ಸಿಮೆಂಟ್ ಮೊನ್ನೆ ಹಾಕಿದ್ದೇನೆ, ಅದಕ್ಕೆ ಸಾಕಿದೆ, ಅದು ಮತ್ತೆ ಬಿಟ್ಟಿತ್ತು. ಅಧಿಕಾರಿಗಳು ಏನಾದರೂ ಈ ಹಿಂದೆ ಭೇಟಿ ನೀಡಿ ಇಲ್ಲಿ ಅಪಾಯದ ಸ್ಥಿತಿ ಇದೆ, ನೀವು ಇಲ್ಲಿಂದ ಶಿಫ್ಟ್ ಆಗಿ ಅನ್ನೋ ರೀತಿಯ ಮಾಹಿತಿ ಏನಾದರೂ ಕೊಟ್ಟಿದ್ದಾರೆ? ಈಗ ಇಲ್ಲ. ನಿನ್ನೆ ಎಲ್ಲರೂ ಬಂದಿದ್ದಾರೆ. ನಿನ್ನೆ ರಾತ್ರಿ ಎಲ್ಲ ಪೊಲೀಸ್ನವರು ಮತ್ತೆ ಅಗ್ನಿಶಾಮಕ ಎಲ್ಲರೂ ಬಂದಿದ್ದಾರೆ. ಈಗ ಬೆಳಿಗ್ಗೆ VN ಅವರು ಬಂದರು, ಎಲ್ಲ ಕೋಆಪರೇಟರ್ ಬಂದರು, ಎಲ್ಲರೂ ಬಂದರು, ನೋಡಿ ಹೋದ್ರು. ಎಲ್ಲ ಏನು ಭರವಸೆ ಕೊಟ್ಟರಮ್ಮ? ಅಂದರೆ ಮನೆ ಕಟ್ಕೊಡ್ತಾರ ವಾಪಸ್ ಅಥವಾ ಸ್ಥಳಾಂತರ ಆಗೋದಕ್ಕೆ ಹೇಳಿದರೆ? ಈ ಸ್ಥಳಾಂತರ ಮತ್ತೆ ಬಾಡಿಗೆ ಮನೆ ಈಗ ಅವರೇ ಮಾತಾಡಿದ್ರು, ನಾವೇ ಕಟ್ತೇವೆ ಅಂತೇಳಿ. ಈಗ ಬಾಡಿಗೆ ಮನೆ ಮಾಡಿ ಕೊಟ್ಟರು. ಈಗ ಅಲ್ಲಿಗೆ ಹೋಗ್ತೇವೆ. ಹಾಗೆ ಮತ್ತೆ ಮನೆಯವರು ಕಟ್ಟಿ ಕೊಡ್ತೇನೆ ಅಂತ ಹೇಳ್ತಾರೆ. ಅದಕ್ಕೆ ಪರ್ಯಾಯ ಈಗ VN ಅಲ್ಲಿ ಹತ್ತಿರ ಹೋಗ್ಲಿಕ್ಕೆ ಉಂಟು. ಮತ್ತೆ ಸ್ಟೇಷನ್ಗೆ ಸಹ ಬರಲಿಕ್ಕೆ ಹೇಳಿದ್ದಾರೆ, ಹೋಗ್ಲಿಕ್ಕೆ ಉಂಟು. ಈಗ
ಈಗ ಏನೆಲ್ಲ ಅಂದ್ರೆ ನಿಮ್ಗೆ ಎಷ್ಟು ನಷ್ಟ ಆಗಿದೆ ಅಮ್ಮ? ಯಾಕಂದ್ರೆ ಮನೆಯಲ್ಲಿ ಎಲೆಕ್ಟ್ರಿಕಲ್ ಐಟಮ್ ಇರುತ್ತೆ, ಫರ್ನಿಚರ್ ಇರುತ್ತೆ. ಅಡಿಗೆಯಲ್ಲಿ ಒಂದು ಸಾಮಾನಿಲ್ಲ, ಎಲ್ಲ ಹೋಗಿದೆ. ಫ್ರಿಜ್ ಒಂದು ಇಲ್ಲಿಯ ಮಕ್ಕಳೆಲ್ಲ ಬಂದು ಹೊರಗಿಟ್ರು, ಮತ್ತೆ ಏನಿಲ್ಲ, ಮಿಕ್ಸಿ ಗ್ಯಾಸ್ ಎಲ್ಲ ಹೋಗಿದೆ, ಪಾತ್ರೆ ಏನಿಲ್ಲ, ಒಂದು ಸಹ ಇಲ್ಲ. ಅಂದ್ರೆ ಇಷ್ಟು ದೊಡ್ಡ ಅಪಾಯ ಸಂಭವಿಸಿದ್ರು ಕೂಡ ಒಂದು ರೀತಿ ತಾವು ಅದೃಶ್ಯದಿಂದ ಪಾರಾದ್ರಿ, ಬಚಾವಾದ್ರಿ ಅಂತ ಹೇಳ್ಬೋದು. ಏನ್ ಹೇಳ್ತೀರಾ? ದೇವರ ದಯ ಅಷ್ಟೇ, ದೇವರಿದ್ದಾರೆ ಹಾಗೆ. ಎಸ್, ಇದು